ನೋಡಿ, ಬೆಂಗಳೂರಿನ ಮಾಚೋಹಳ್ಳಿಯಲ್ಲಿ ಚಿನ್ನದ ದರೋಡೆ ಕೇಸ್ ಆಗುತ್ತಲ್ಲ, ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಜನ ಮುಸುಗುದಾರಿಗಳು ಬಂದು ಗನ್ ತೋರಿಸ್ತಾರೆ. ಈ ಸಂಬಂಧ ಪವರ್ ಟಿವಿಗೆ ಜ್ಯುವೆಲ್ಲರಿ ಶಾಪ್ನ ಮಾಲೀಕ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಾತಾಡಿದ್ದಾರೆ ಏನೇನಾಯ್ತು ಅಂತ. ನೆನ್ನೆ ದರೋಡೆ ಸಂದರ್ಭದಲ್ಲಿ ರಾತ್ರಿ ಅಂಗಡಿ ಕ್ಲೋಸ್ ಮಾಡುವಾಗ 3 ಜನ ಬಂದ್ರು, ಮುಸುಗುದಾರಿಗಳು ಗನ್ ಹಿಡ್ಕೊ ಬಂದಿದ್ರು. ಏನಿಲ್ಲ ಅಂತಂದ್ರು 184 ಗ್ರಾಂ ಚಿನ್ನಾಭರಣವನ್ನ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅಂತ ಅಂಗಡಿಯ ಮಾಲೀಕರು ಹೇಳ್ತಾ ಇದ್ದಾರೆ. ನಮಗೆ ಭಯ ಆಯಿತು, ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಮ್ಮ ಚಿನ್ನ ವಾಪಸ್ ನಮಗೆ ಸಿಗಬೇಕು ಹೀಗಂತ ಚಿನ್ನದಂಗಡಿಯ ಮಾಲೀಕ ಕನ್ನಯ್ಯಲಾಲ್ ಪವರ್ ಟಿವಿಯ ಜೊತೆಗೆ ಮಾತಾಡಿದ್ದಾರೆ. ನೋಡಿ, ನೆನ್ನೆ ಆದಂತಹ ದರೋಡೆ ಬಂದ್ರು ವಿತಿನ್ ಎ ಮಿನಿಟ್ 3 ಜನ ಬಂದು ಮುಸುಕುದಾರಿಗಳು ಗನ್ ತೋರಿಸಿ ಚಿನ್ನಾಭರಣವನ್ನು ಕದ್ದು ಎಸ್ಕೇಪ್ ಆಗ್ಬಿಟ್ರು. ರಾತ್ರಿ ಆ ಸಂದರ್ಭದಲ್ಲಿ ಆಗಬೇಕಾದ್ರೆ ಅಂಗಡಿ ಕ್ಲೋಸ್ ಮಾಡುವಂಥ ಸಂದರ್ಭ ಅಂತೆ, ಕಿರಿಚ್ಕೊಳ್ತಾರೆ. ನೆನ್ನೆ ಏನೆಲ್ಲ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರ ಜೊತೆಗೆ ಅಂಗಡಿಯ ಮಾಲೀಕ ಕನ್ನಯ್ಯಲಾಲ್ ಮಾತಾಡ್ತಾರೆ. ಏನೇನು ಹೇಳಿದ್ದಾರೆ ಬನ್ನಿ ತೋರಿಸ್ತೀನಿ. ಬಂದಂತಹ 4 ಜನ ದರೋಡೆಕೋರರು ಚಿನ್ನದ ಅಂಗಡಿಗೆ ರಾಬರಿಯನ್ನ ಮಾಡಿದ್ದಾರೆ. ಈ ಒಂದು ಘಟನೆ ಆಗಿರುವಂತಹದ್ದು ಮಾಗಡಿ ರಸ್ತೆಯಲ್ಲಿರುವಂತಹ ಮಾಚೋಹಳ್ಳಿ ಗೇಟ್ ಬಳಿ ಇರುವ ರಾಮ್ ಜ್ಯುವೆಲರ್ಸ್ನಲ್ಲಿ. ಈ ಒಂದು ರಾಮ್ ಜ್ಯುವೆಲರ್ಸ್ ಇರುವಂತಹದ್ದು ಶ್ರೀ ಭೈರವೇಶ್ವರ ಕಾಂಪ್ಲೆಕ್ಸ್ ಎನ್ನುವಂತಹ ಒಂದು ಕಾಂಪ್ಲೆಕ್ಸ್ನಲ್ಲಿ. ಹೀಗೆ ಕಳೆದ 2 ದಿನಗಳ ಹಿಂದೆ 4 ಜನ ಹಂತಕರು ಬಂದಿದ್ದಾರೆ. ಬಂದಂತವರು ನೇರವಾಗಿ ಇದೇ ಒಂದು ಅಂಗಡಿಯ ಒಳಗಡೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಕೊಟ್ಟಂತಹ ಸಮಯ ಸುಮಾರು 8 ಗಂಟೆ 50 ನಿಮಿಷ. ಆ ಸಂದರ್ಭದಲ್ಲಿ ಈ ಅಂಗಡಿ ಮಾಲೀಕರಾದಂತಹ ಇವರು ಕೂಡ ಏನು ಬೆಳಗಿನಿಂದ ಕೂಡ ವ್ಯಾಪಾರವನ್ನ ಮಾಡಿ ಮುಗಿಸಿರ್ತಾರೆ. ವ್ಯಾಪಾರವನ್ನ ಮಾಡಿ ಮುಗಿಸಿ ಇನ್ನೇನು ಗಲ್ಲದಲ್ಲಿ ಕೂತು ಹಣವನ್ನ ಎಣಿಕೆಯನ್ನ ಮಾಡ್ತಾ ಇರ್ತಾರೆ. ಇನ್ನು ಒಂದು ಟ್ರೇನಲ್ಲಿ ಇಟ್ಟಿದ್ದಂತಹ ಚಿನ್ನವನ್ನು ಕೂಡ ಲಾಕರ್ನಲ್ಲಿ ಇಡುವಂತಹ ಕೆಲಸಕ್ಕೆ ಕೂಡ ಆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಮುಂದಾಗ್ತಾರೆ. ಹೀಗೆ ಇರಬೇಕಾದ್ರೆ ಏಕಾಏಕಿ 3 ಜನ ಒಳಗಡೆ ಬಂದಂತವರೇ ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಮತ್ತು ಒಂದು ಗನ್ನನ್ನ ತೋರಿಸಿ ಅವರಿಗೆ ಹೆದರಿಸ್ತಾರೆ. ತಕ್ಷಣ ಈ ಒಂದು ಲಾಕರ್ ಅಂದ್ರೆ ಟ್ರೇಗಳಲ್ಲಿ ಇಟ್ಟಿದ್ದಂತಹ ಚಿನ್ನವನ್ನೆಲ್ಲ ಚೀಲಕ್ಕೆ ತುಂಬಿಕೊಂಡು ಎಸ್ಕೇಪ್ ಆಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಂಗಡಿ ಮಾಲೀಕರು ಮತ್ತು ಇಲ್ಲಿದ್ದಂತಹ ಸಿಬ್ಬಂದಿ ಕೂಡ ಇದೇ ಒಂದು ಸ್ಥಳದಲ್ಲಿ ಅವಿತು ಕುಳಿತುಕೊಂಡು ಒಂದು ಜೀವ ಭಯದಿಂದ ಕಿರ್ಚಾಡ್ತಾ ಇರ್ತಾರೆ. ಆದರೆ ಸೌಂಡ್ ಮಾಡಬೇಡಿ ಅಂತ ಹೇಳಿ ಅವರು ಕ್ಷಣಾರ್ಧದಲ್ಲಿ ಇಲ್ಲಿದ್ದಂತಹ ಸುಮಾರು 184 ಗ್ರಾಂನಷ್ಟು ಚಿನ್ನವನ್ನ ಚೀಲಕ್ಕೆ ತುಂಬಿಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ಇಲ್ಲಿಂದ ಓಡೋಗುವಂತ ಎಸ್ಕೇಪ್ ಅನ್ನ ಮಾಡ್ತಾರೆ. ಈ ಅಂಗಡಿ ಮಾಲೀಕರಾದಂತಹ ಕನ್ನಯ್ಯಲಾಲ್ ಅವರು ಕೂಡ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಯ್ತು, ಅವರು ಆ ಒಂದು ಕ್ಷಣದಲ್ಲಿ ಅವರಿಗೆ ಏನಾಯ್ತು ಅನ್ನೋದನ್ನ ಕೇಳೋಣ. ಸರ್, ಆ ಸಂದರ್ಭ ನಿಮ್ಗೆ ಏನ್ ಅನಿಸ್ತು ಸರ್? ಸರ್, ಭಯ ಆಯ್ತು ಸರ್. ಬಂದ ತಕ್ಷಣ ಗನ್ ತೋರ್ಸಿದ್ರೆ ಅಲ್ಲ ಯಾರಿಗೂ ತೋರ್ಸಿದ್ರೆ ಭಯ ಆಗ್ಬಿಡುತ್ತೆ. ಈಗ ನಮ್ಗೆ ಹಂಗೆ ಆಯ್ತು ಸರ್. ಹಂಗೆ ಕುಕ್ಕಾಡ್ತಾ ಇತ್ತು. 1 ಜನ ಬಂದಿದೆ, ಅವ್ರಿಗೆ ಸ್ವಲ್ಪ ಭಯ ಆಯ್ತು. ನಂಗೆ ಇಬ್ಬರ ಇದ್ರಿ ಒಳಗಡೆ, ನೀವು ಗಲ್ಲದಲ್ಲಿ ಕೂತಿದ್ರಿ, ಅವ್ರು ಆ ಕಡೆ ಕೂತಿರ್ತಾರೆ. ಎಲ್ಲ ತೆಗೆದುಕೊಂಡು ಏನಾದ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಬಂದಂತವ್ರು? ಗೊತ್ತಾಗಿಲ್ಲ ಸರ್. ಏನಾದ್ರು ಭಾಷಾ ಮಾತಾಡಿದ್ರೆ ನಾವು ಏನಾದ್ರು ಕೇಳ್ಬೋದು, ಪೊಲೀಸ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಅವ್ರನ್ನ ಏನಾದ್ರು ಭಾಷಾ ಮಾತಾಡಿದ್ರೆ ಅದು ನಮ್ಗೇನು ಅರ್ಥ ಆಗಿಲ್ಲ ಯಾವ ಭಾಷೆ ಮಾತಾಡಿದ್ದಾರೆ ಅಂತ. ಅಂದ್ರೆ ಬಂದಂತ ಹಂತಕರು ಕೂಡ ಇದೇ ಒಂದು ಮಾರ್ಗವಾಗಿ ಅಲ್ಲಿ ಚೀಲದಲ್ಲಿ ಎಲ್ಲವನ್ನ ತುಂಬಿಕೊಳ್ತಾರೆ. ಬಂದು ಇದೇ ಒಂದು ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆದಂತವರು ಕೂಡ ಇಲ್ಲಿ ರಸ್ತೆ ಬದಿಯಲ್ಲಿ ಒಂದು ಕಾರನ್ನು ಕೂಡ ಆಲ್ರೆಡಿ ಪಾರ್ಕ್ ಅನ್ನ ಮಾಡಿರ್ತಾರೆ. ಅದರಲ್ಲಿ ಒಬ್ಬ ಡ್ರೈವರ್ ಕೂಡ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಈ 3 ಜನವರು ಕೂಡ ಈ ಚಿನ್ನವನ್ನ ತುಂಬಿಕೊಂಡು ಬರ್ತಾರೆ. ಬಂದಂತವ್ರೆ ಕಾರಲ್ಲಿ ಕೂತ್ಕೊಂಡು ಇದೇ ಒಂದು ಮಾರ್ಗವಾಗಿ ಈ ಕಡೆ ಯೂಟರ್ನ್ ಅನ್ನ ತೆಗೆದುಕೊಂಡು ವೇಗವಾಗಿ ವಾಪಸ್ ಹೋಗ್ತಾರೆ. ಯೂಟರ್ನ್ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬೇರೆ ವೆಹಿಕಲ್ಗಳು ಕೂಡ ಬರ್ತಾ ಇರುತ್ತೆ. ಹಾಗೇನಾದ್ರೂ ಅಪಘಾತಗಳಾಗಿದ್ರೆ ಮತ್ತಷ್ಟು ಒಂದು ದುರಂತ ಕೂಡ ಆಗ್ತಾ ಇತ್ತು. ಆ ಅಕ್ಕಪಕ್ಕದ ಅಂಗಡಿಯವರು ಕೂಡ ಅವರನ್ನ ಹಿಡ್ಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆಗ ಚಾಕುವಿನಿಂದ ಅವರಿಗೂ ಕೂಡ ಹಿರಿಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದೃಷ್ಟವಶಾತ್ ಅವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದ್ದು ಈಗ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಇನ್ನು ಈ ಆರೋಪಿಗಳು ಬಂದು ದರೋಡೆ ಮಾಡುವಂತಹ ಒಂದು ಎಲ್ಲಾ ದೃಶ್ಯಗಳು ಕೂಡ ಅಂಗಡಿಯಲ್ಲಿ ಇದ್ದಂತಹ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೂಡ ಕೊಡಿಗೆಹಳ್ಳಿ ಹಾಗೂ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ದರೋಡೆ ಪ್ರಕರಣಗಳು ಕೂಡ ದಾಖಲಾಗಿತ್ತು. ಅಂದ್ರೆ ಉತ್ತರ ಭಾರತದಿಂದ ಬಂದಂತಹವರು ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಜ್ಯುವೆಲರಿ ಶಾಪ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.